ಕಾವೇರಿ ಅವರೇ, ಯಾಕ್ರಿ ಹೀಗಿದ್ದೀರಾ ನೀವು? ನಾನು ಹೋಗಲ್ಲ ಅಂತ ಹೇಳದ್ನಲ್ಲ, ಇನ್ನೇನು ಚಿಂತೆ ನಿಮಗೆ? ನನಗಂತೂ ಇದ್ರದ್ದೇ ಚಿಂತೆ. ಇದ್ರಲ್ಲಿ ಚಿಂತೆ ಪಡೋದೇನ್ರಿ ಇದೆ? ಖುಷಿ ಪಡೋ ವಿಷಯ ತಾನೇ. ಮಾಮ್ ಡ್ಯಾಡ್ ಇಬ್ಬರು ಬಂದು ಮದುವೆಗೆ ಇನ್ವೈಟ್ ಮಾಡಿ ಹೋಗಿದ್ದಾರೆ. ಇಲ್ಲೂ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಇನ್ನೇನ್ರಿ ಯೋಚನೆ? ಸರ್, ಲಗ್ನ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಜೊತೆ ಮನೆ ಸೊಸೆಯಾಗಿ ನನ್ನ ಹೆಸರು ಇರ್ಬೇಕಲ್ವಾ? ಅದು ಹಾಕ್ಸಿಲ್ಲ. ಅದನ್ನ ನಮ್ಮ ಮನೆಯವ್ರು ನೋಡಿದ್ರೆ ಸಮಸ್ಯೆ ಆಗಲ್ವಾ ಸರ್? ಹೌದಲ್ವೇನ್ರಿ? ಇದು ನನಗೆ ಗೊತ್ತಾಗ್ಲೇ ಇಲ್ಲ. ಏನ್ರಿ ಮಾಡೋದು ಇವಾಗ? ಮಾಡೋದೇನಿದೆ ಸರ್, ಪತ್ರಿಕೆ ಯಾರಿಗೂ ಕೈಗೆ ಸಿಗದೆ ಇರೋ ಹಾಗೆ ನಾವೇ ಎತ್ತಿಡ್ಬೇಕಷ್ಟೇ. ಅದು ತಗೊಂಡು ಎಲ್ಲಿಗೋ ಹೋಗ್ತಿದ್ಯಾ? ಅಮ್ಮ ನೋಡ್ಬೇಕಂತೆ, ಅದಕ್ಕೆ ತಗೊಂಡೋಗ್ತಾ ಇದ್ದೀನಕ್ಕ. ಗುಡ್ಡ ಅಮ್ಮ, ಲಗ್ನ ಪತ್ರಿಕೆ ಕೇಳ್ದಲ್ಲ, ತಗೋ. ತಂದೇನೋ? ಕೊಡು ಇಲ್ಲಿ. ದೊಡ್ಡ ಮನೆ ಲಗ್ನ ಪತ್ರಿಕೆ. ಅಯ್ಯೋ, ಎಷ್ಟು ಚೆನ್ನಾಗಿದೆಯಲ್ಲೋ ಗುಂಡ. ನಮ್ಮಂತವ್ರಿಗೆ ಈ ಜನ್ಮದಲ್ಲಿ ಇಂಥ ಪತ್ರಿಕೆ ಅಂತೂ ನಾವು ಮಾಡ್ಸೋದಕ್ ಸಾಧ್ಯ ಇಲ್ಲ. ಕೊನೆ ಪಕ್ಷ ಕಣ್ಣಲ್ಲಾದ್ರೂ ಇದನ್ನ ನೋಡೋ ಭಾಗ್ಯ ಸಿಕ್ತಲ್ಲ. ದುಡ್ಡಿರೋರು ಮಾಡಿಸ್ದೆ ಇನ್ನೇನ್ ಮಾಡ್ತಾರೆ? ತಡಿ, ಏನಿದೆ ಅಂತ ಓದೋಣ. ಶ್ರೀ ಕುಲದೇವತಾ ಪ್ರಸನ್ನ, ಕೈವಾ ಶ್ರೀ ಬ್ರಹ್ಮಾವರ್ ಮತ್ತು ಪ್ರಮೋದಾದೇವಿ ಮಾಡುವ ವಿಜ್ಞಾಪನೆಗಳು. ನಮ್ಮ ಮೊಮ್ಮಗಳಾದ ಚಿ ಕುಂಸೌ ಅನಿಕಾ ಮತ್ತು ಚಿ ವಿವೇಕ್ ಅರಸ್ ಇವರ ವಿವಾಹ ಮಹೋತ್ಸವವನ್ನು ಗುರು ಹಿರಿಯರ ಅನುಮತಿಯ ಮೇರೆಗೆ ನಿಶ್ಚಯಿಸಲಾಗಿದೆ. ಕಾರಣ, ತಾವೆಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ವಧುವರರನ್ನು ಆಶೀರ್ವದಿಸಬೇಕೆಂದು ಕೋರುವ. ಕಾವೇರಿ, ಏನಾದರೂ ಮಾಡ್ರಿ, నేను ಓದಿ ಬಿಡ್ತಾರೆ. ಶ್ರೀಮತಿ ಅಂಬಿಕಾ ಬ್ರಹ್ಮಾವರ್, ಶ್ರೀ ಶ್ರೀಕಾಂತ್ ಬ್ರಹ್ಮಾವರ್. ಯಾಕೆ? ಯಾಕ್ರಿ ನೋಡ್ಕೊಂಡು ಬರ್ಬೇಕಲ್ವೇನ್ರಿ? ಏನ್ರಿ ಮಾಡ್ಕೊಂಡ್ರಿ ನೀವು? ಕೂತ್ಕೊಳ್ಳಿ. ಅಯ್ಯೋ, ತುಂಬಾ ನೋವಾಯ್ತೇನೆ. ಅಷ್ಟೊಂದೇನೆಲ್ಲ ಸ್ವಲ್ಪ ಕಾಲ್ ಸೊಂಟ. ಅಯ್ಯೋ ನಮ್ಮ ಅದೇಂದ್ರೆ ಇವಳ ರೂಮ್ ಕರ್ಕೊಂಡು ಹೋಗಿ ನಾನು ನೋವಿನ ಎಣ್ಣೆ ತಂದ್ಬಿಡ್ತೀನಿ. ಹಾ, ಬಾ, ಹೇಳು. ಇದೇಳಿ ಹುಷಾರು, ಬನ್ನಿ. ಏನಾಯ್ತು? ಅದು ಕಾಜಾರ್ ಬಿದ್ಬಿಟ್ರು. ಏನಮ್ಮ, ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ರುಚಿ ಅದು ನೀರ್ ಚಲಿತ್ತು ಅನ್ಸುತ್ತೆ, ಕಾಲ್ ಜಾರ್ಬಿಡ್ತು. ಅಯ್ಯೋ, ಎಲ್ಲ ಈ ಗುಂಡನ್ ಕೆಲ್ಸನೇ. ಕೂತಲ್ಲೇ ನೀರು ಕುಡಿಯಕ್ಕಾಗಲ್ಲ. ಬಾಟ್ಲಲ್ಲಿ ಹಾಕೊಂಡು ಊರೆಲ್ಲ ಸುತ್ತಾಡ್ಕೊಂತ ಕುಡಿತಾನೆ. ಎಲ್ಲೋ ಅವನೇ ಚೆಲ್ಲಿರ್ಬೇಕು. ಅಯ್ಯೋ ಅಜ್ಜಿ, ನಾನು ಇವತ್ತು ಬಾಟ್ಲಿಗೆ ನೀರೇ ತುಂಬಿಸ್ಕೊಂಡಿಲ್ಲ, ನಾನು ಚೆಲ್ಲಿಲ್ಲ. ಅಯ್ಯೋ, ಹೋಗ್ಲಿ ಬಿಡಿ ಅಜ್ಜಿ, ನನ್ ಗ್ರಾಚಾರ ಕೆಟ್ಟಿತ್ತು ಅನ್ಸುತ್ತೆ. ಹೀಗಾಗೋಯ್ತು, ಅವಂದೇನ್ ತಪ್ಪಿರಲ್ಲ. ಹೌದಮ್ಮ, ನೀನೇನ್ ಅವನ್ನ ಬಿಟ್ಕೊಡ್ತೀಯ? ಏ ಗುಂಡ, ಹೋಗೋ, ನಿಮ್ಮ ಅಮ್ಮನ ಹತ್ರ ಒಂದ್ ಬಟ್ಲಲ್ಲಿ ಎಣ್ಣೆ ಹಾಕಿಸ್ಕೊಂಡು ತಗೊಂಡ್ ಬಾ. ಹಾ ಸರಿ ಅಜ್ಜಿ. ನಿಮ್ ಮನೆಯವರು ಇನ್ವಿಟೇಷನ್ ಅಲ್ಲಿ ಸೊಸೆ ಹೆಸರು ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳ್ತೀಯ? ಇಲ್ಲ, ಅಲ್ಲೇ ಅಜ್ಜಿ. ಕಡಿಮೆ ಆಗತ್ತೆ, ಕಡಿಮೆ ಆಗತ್ತೆ. ಅಜ್ಜಿ,
ನನಗೊಂದು ಫೋನ್ ಕಾಲ್ ಇದೆ, ಅರ್ಜೆಂಟು, ಕಾಲ್ ಮಾಡಿ ಬರ್ತೀನಿ. ಸರಿನಪ್ಪ. ಹಾ. ಏ ಗುಂಡ, ಅಳಿ ಅಂದರೆ ಎಂತ ಎಂತ ಮಂಡಿ ಬಿಸಿ ಮಾಡ್ಕೊಂಡು ಭಾಳ ಆಲೋಚನೆ ಮಾಡ್ತಾ ಇದ್ದೀರಿ. ಲಗ್ನ ಪತ್ರಿಕೆ ಕೈಯಲ್ಲಿ ನಾನು ಮೊನ್ನೆ ಯೋಚನೆ ಮಾಡೋದು, ಈ ದಿನ ಯಾವತ್ತು ಮುಹೂರ್ತ ಎಷ್ಟೊತ್ತಿಗೆ ಎಂತ ಸಹ ನನ್ನ ಮಂಡೆಗೆ ಹೋಗಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಿ ಸಿಕ್ಕಿದ್ದೊಳೆ ಕೊಡಿ 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 ಎಂಬ ಎಂತ ಆಗಲಿಲ್ಲ, ನಾನು ನೋಡ್ತೇನೆ. ಶ್ರೀ ಕುಲದೇವತಾ ಪ್ರಸನ್ನ. ದೊಡ್ಡಪ್ಪ ಅಕ್ಕ ಬಿದ್ದೋದ್ಲು, ಕಾಲಿಗೆ ಏಟಾಗಿದೆ, ಅಜ್ಜಿ ಎಣ್ಣೆ ಹಚ್ತಾ ಇದ್ದಾರೆ. ಹೌದಾ? ಎಂತ ತುಂಬ ಪೆಟ್ಟಾಗಿದೆ? ಹೌದು ದೊಡ್ಡಪ್ಪ. ಛೇ, ಎಂತಾಗಿದೆ ನೋಡು ಬನ್ನಿ. ಆಯ್ತು ಮಗಳೇ, ಎಂತ ಮಾಡಿಕೊಂಡೆ? ಎಂತಾಯ್ತು? ಅದು ಅವರಿಗೆ ಒಂದು ಪೆಟ್ಟು ಮಾಡಿಕೊಳ್ಳೋದು ನೀನು? ಏದೇವ? ಅಯ್ಯೋ ಮಾವ, ನನ್ಗೇನು ಆಗಿಲ್ಲ, ಕಾಲ್ ಸ್ವಲ್ಪ ನೋವಿದೆ ಅಷ್ಟೇ. ಮಂಡೆ ಬಿಸಿ ಆಗದೆ ಇರ್ತದ ಮಗಳೇ? ಅಲ್ಲಿ ಚಿಕ್ಕ ಮಕ್ಕಳಿಗೆ ಇದು ಪೆಟ್ಟು ಮಾಡ್ಕೊಂಡಿದೆಯಲ್ಲ, ಅಲ್ಲಿ ಅಂದ್ರೆ ಎಂತ ಎಣಿಸ್ತಾರೆ ಹೇಳು? ಅಮ್ಮ, ಸರೋಜ ಅಂತ ಕೆಲಸ ಹೇಳಿಲ್ಲ ಇವಳಿಗೆ, ಎಂತ ಮಾಡ್ಲಿಕ್ಕೆ ಹೋಗ್ಬಿದ್ದದು ಇವಳು? ಅಯ್ಯೋ ಸುಮ್ಮನೆ ಅಜ್ಜಿನ ಅತ್ತನೇ ಯಾಕೆ ಬೈತಿದ್ದೀರ ಮಾವ? ನಾನೇ ನೋಡ್ಕೊಂಡು ಹೋಗ್ಲಿಲ್ಲ, ಕಾಲ್ ಸ್ವಲ್ಪ ಬಿದ್ಬಿಟ್ಟೆ. ನನಗೇನು ಆಗಿಲ್ಲ ಮಾವ, ನೀವು ಸುಮ್ಮನೆ ಸಣ್ಣ ಪುಟ್ಟದಕ್ಕೆಲ್ಲ ಯಾಕೆ ಆತಂಕ ಮಾಡ್ಕೋತೀರಾ? ನೋಡು, ನಿನಗೆಂತಾರಾದ್ರೆ ನನ್ಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಿಲ್ಲ ನಿನಗೆ? ಅಮ್ಮ, ನೀನೊಂದು ಕೆಲಸ ಮಾಡಮ್ಮ. ಅಮ್ಮ, ಸರೋಜನ ಹತ್ರ ಬೆರ್ಸಿನ ಮಜ್ಜಿಗೆ ಮಾಡ್ಲಿಕ್ಕೆ ಹೇಳು. ಸರಿಯಪ್ಪ. ಮಗಳೇ, ನೀನು ಮಜ್ಜಿಗೆ ಕುಡಿದು ಸ್ವಲ್ಪ ಆರಾಮ ಮಾಡು. ಔಷಧಿ ಹಚ್ಚಿದೆಯಲ್ಲ, ಕಡಿಮೆ ಆಗ್ತದೆ. ಓಡಾಡ್ಲಿಕ್ಕೆ ಹೋಗ್ಬೇಡ, ಗೊತ್ತಾಯ್ತಲ್ಲ? ಅಂಕಲ್, ಅವ್ರಿಗೇನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಅವ್ರನ್ನ ನಾನು ನೋಡ್ಕೋತೀನಿ, ನೀವು ಹೊರಡಿ. ಜಾಗ್ರತೆ. ಹಾ. ಮತ್ತೆ ಸರಿ ಮಾಡಿ ಆಯ್ತಾ? ನನ್ನ ಚೂರು ಕೆಲಸ ಇದೆ, ಮುಗಿಸಿ ಬರ್ತೇನೆ ನಾನು. ಹೈಫೈ. ಅತ್ತೆ, ಅಗಸ್ತ್ಯ ಅಲ್ಲಿ ಕಾರ್ ಪಾರ್ಕ್ ಮಾಡ್ತಿದಾರಾ? ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಬೃಂದಾ, ಅತ್ತೆ, ಅಗಸ್ತ್ಯ ಅಲ್ಲಿ? ಅದು ವೃಂದಾ, ಅಗಸ್ತ್ಯ ಅವನು ಬರಲಿಲ್ಲ ವೃಂದ. ಅಲ್ಲ, ಇವತ್ತು ಅವ್ರು ಬರೋ ಮಾತಾಗಿತ್ತು ತಾನೆ, ಮತ್ ಯಾಕೆ ನೀವಿಬ್ರು ಕರ್ಕೊಂಡ್ ಬಂದಿಲ್ಲ? ವೃಂದ, ಅತ್ತೆನ ಒಬ್ರನ್ನೇ ಬಿಟ್ಟು ಬರೋಕ್ಕಾಗಲ್ವಲ್ಲ, ಅದಕ್ಕೆ ಅವನ ಅಲ್ಲೇ ಉಳ್ಕೊಂಡ. ನಾಳೆ ಬೆಳಿಗ್ಗೆ ಬೇಗ ಬಂದ್ಬಿಡ್ತಾರೆ. ವೃಂದ, ವೃಂದ ನಿಂತ್ಕೋ. ವೃಂದ, ಅಂತಾರೆ ಕಟ್ಗೆ ಹೋಯ್ಯಾರ ಸರ್. ನಿಮ್ಗಂತ ಸ್ಟ್ರಾಂಗ್ ಟೀ, ಮೇಡಮ್ಗೆ ಡಬ್ಬಲ್ ಸ್ಟ್ರಾಂಗ್ ಟೀ. ನನಗ್ ಬೇಡ ಅಂತ ಹೇಳಿದ್ನಲ್ಲ. ಆಹಾ, ಸೂಪರ್ ಆಗಿದೆ. ತಗೋ. ಬೇಡ ಮೇಡಮ್, ಎಂತ ನಮ್ಮ ಟೀ ಅಂದ್ರೆ ಸಾಮಾನ್ಯ ಟೀನಾ? ಕುಡಿದ್ರೆ ಅಲ್ಲೇ ತಲೆನೋವೆಲ್ಲ ಪಟಕ್ ಅಂತ ಹೋಗ್ತದೆ, ಗೊತ್ತುಂಟಾ? ನನಗ್ ಬೇಡ ಅಂತ ಹೇಳಿರ್ತಾನೆ, ನೀವೇ ಕುಡೀರಿ. ಐ bet you could